ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಾನು ಶಶಿಕಾಂತ್, ಐರ್ಲ್ಯಾಂಡಿಂದ. ನೋಡಿ, ಇದೊಂದು ಕೆಹಕೊಲಿಶ್ ಅಂತ ಒಂದು ಹಳ್ಳಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಇದೊಂದು ಎಲೆಕ್ಟ್ರಿಕ್ ಪೋಲು. ಇದು ಯಾವುದು ಕಬ್ಬಿಣದ್ದು ಅಲ್ಲ, ಕಾಂಕ್ರೀಟ್ದು ಅಲ್ಲ, ಇದು ಮರದಿಂದ ತಯಾರಿಸಿರುವಂಥ ಇದು ಎಲೆಕ್ಟ್ರಿಕ್ ಪೋಲು. ನಾವು ಇಂಡಿಯಾದಲ್ಲಿ ಈ ಥರ ಎಲೆಕ್ಟ್ರಿಕ್ ಪೋಲ್ಗಳನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಒಂದು ಕಾಂಕ್ರೀಟ್ ಇರುತ್ತೆ, ಇಲ್ಲಾಂದರೆ ಕಬ್ಬಿಣದಿಂದ ಮಾಡಿರೋಂಥ ಎಲೆಕ್ಟ್ರಿಕ್ ಪೋಲ್ಗಳೇ ಇರ್ತವೆ. ಸೊ ಇಲ್ಲಿ ನೋಡಿ, ಈ ಮರದಿಂದ ಮಾಡಿದರೆ ಎಲೆಕ್ಟ್ರಿಕ್ ಪೋಲು ಕಂಪ್ಲೀಟಾಗಿ ಮಳೆ ತುಂಬ ಇರೋದ್ರಿಂದ ಪಾಚಿಗಟ್ಟಿದೆ. ಆದರೆ ಅದಕ್ಕೆ ಏನೂ ಆಗಿಲ್ಲ, ಬೀಳೋ ಸ್ಥಿತಿಯಲ್ಲಿಲ್ಲ, ಏನಿಲ್ಲ. ಇಲ್ಲಿ ನೋಡಿ, ನೀವು ಕ್ರ್ಯಾಕ್ ನೋಡ್ಬೋದು, ಮರದ ಸಿಪ್ಪೆ ನೋಡ್ಬೋದು, ಅದ್ರ ಮೇಲೆ ನಿಮಗೆ ಮೊಳೆ ಹೊಡೆದಿದ್ದಾರೆ. ಆದರೂ ಎಷ್ಟು ಗಟ್ಟಿ ಮುಟ್ಟಾಗಿ ನಿಂತ್ಕೊಂಡಿದೆ ಅಂತಂದರೆ ಅದು ಯಾವ ರೀತಿಯ ಮರಗಳನ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಮಳೆ ಬರುವಂಥ ಜಾಗದಲ್ಲಿ ಅನ್ನೋದೇ ಒಂದು ಆಶ್ಚರ್ಯ. ಬೆಂಗಳೂರಲ್ಲಿ ನೀವು ನೋಡ್ಬೋದು, ಕೆಲವೊಂದು ಕಬ್ಬಿಣದ್ದು ಹಾಕಿದ್ದಾರೆ. ಅದು ಆಲ್ರೆಡಿ ಕೆಳಗಡೆ ಮಳೆಯಲ್ಲಿ ನೀರಲ್ಲಿ ನಿಂತು ತುಕ್ಕು ಬಂದು ಬೀಳೋ ಸ್ಥಿತಿಯಲ್ಲಿದ್ದಾವೆ ಕೆಲವೊಂದು. ಸೊ ಯುರೋಪಿಯನ್ ಕಂಟ್ರೀಸಿಗೂ ಇಂಡಿಯಾಗೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಇಲ್ಲಿ ಏನೇ ಮಾಡಿದರೂ ಕ್ವಾಲಿಟಿ ವರ್ಕ್. ಇಂಡಿಯಾದಲ್ಲಿ ಅದರಲ್ಲಿ ಅರ್ಧ ಸ್ವಾಹ ಮಾಡಿ ಇನ್ನು ಅರ್ಧದರಲ್ಲಿ ಕೆಲಸ ಮಾಡಬೇಕು ಅಂದರೆ ಅದೇ ರೀತಿ ಆಗುತ್ತೆ. ನೀವೆಲ್ಲಾದರೂ ಈ ರೀತಿಯ ಮರದ ದಿಮ್ಮೆಗಳನ್ನ ಯೂಸ್ ಮಾಡಿ ಎಲೆಕ್ಟ್ರಿಕ್ ಪೋಲ್ನ ಎಲ್ಲಾದರೂ ನೋಡಿದರೆ ಕಮೆಂಟ್ ಮಾಡಿ. ನೋಡಿಲ್ಲ ಅಂದರೂ ಕೂಡ ಇದಕ್ಕೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.